ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಸೂತ್ರಧಾರಿಯೂ ಅವನೇ, ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಮನವಮಿ ಆಗಿರುತ್ತೆ, ಹಾಗಾಗಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿದ್ದನ್ನು ನೋಡೋದಾಗಲಿ ರಂಗೋಲಿ ಹಾಕೋದಾಗಲಿ ಬೆಳಗ್ಗೆನೇ ಅದೊಂಥರ ಪಾಸಿಟಿವ್ ಎನರ್ಜಿ ಸ್ಟಾರ್ಟಿಂಗಿಂದನೇ ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ರಂಗೋಲಿ ಹಾಕೋದು ಒಂದು ಒಳ್ಳೆಯ ಅಭ್ಯಾಸ ಆಗಿರುತ್ತೆ. ಇವಾಗ ನಾನು ಪಟ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಸ್ಕೂಲಿಗೆ ಕೂಡ ಹೋಗಬೇಕಾಗುತ್ತಲ್ವ, ಅಷ್ಟೊತ್ತಿಗೆ ಹಬ್ಬದ ಅಡುಗೆ, ಪೂಜೆ, ದೇವಸ್ಥಾನಕ್ಕೆ ಹೋಗೋದು ಎಲ್ಲನೂ ಇನ್ ಟೈಮಲ್ಲಿ ಮುಗಿಸ್ಕೋಬೇಕು ಅಂತ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ನಾನು ಪಾಲಕ್ ರೈಸ್ ಮಾಡಿದ್ದೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ದೇವರಿಗೆ ನೈವೇದ್ಯ ಮಾಡಬೇಕಲ್ವ, ಹಾಗಾಗಿ ರವೆ ಪಾಯಸ ಮಾಡ್ತಾ ಇದ್ದೀನಿ. ಒಂದು ಕಡೆ ನಮ್ಮ ಹಸ್ಬೆಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದರೆ, ನಾನು ದೇವ್ರಿಗೆ ಏನು ಬೇಕೋ ನೈವೇದ್ಯಕ್ಕೆ ಅದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಒಂದೊಂದು ಕೆಲಸ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇವಾಗ ನಾನು ಕೋಸಂಬರಿ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಪಾಲಕ್ ರೈಸು, ಪಾನಕ ಮತ್ತು ಇದನ್ನೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಸಾಂಬಾರು ಅದನ್ನೆಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡಿದ್ರು ನಮ್ಮ ಹಸ್ಬೆಂಡು. ಆಮೇಲೆ ಬಂದು ನಾನು ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಆವಾಗ ಇನ್ನೂ ತುಂಬ ರಶ್ ಏನು ಇರಲಿಲ್ಲ, ಓಕೆ ಪರವಾಗಿಲ್ಲ ಅನ್ನಂಗಿತ್ತು. ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದು ದೇವರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಆಚೆ ಬಂದು ಪಾನಕ ಮತ್ತು ದೇವಸ್ಥಾನದಲ್ಲಿ ಸಿಗೋಂಥ ಪ್ರಸಾದ ಎಲ್ಲನೂ ಇಸ್ಕೊಂಡು ಮತ್ತು ಅಲ್ಲಿಂದ ಸ್ಕೂಲಿಗೆ ಹೊರಟೆ ನಾನು. ಅಲ್ಲಿ ಕೂಡ ನನಗೆ ಸಾಕಷ್ಟು ಕೆಲಸ ಇತ್ತು ಸ್ಕೂಲಲ್ಲಿ. ಇವಾಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಎಲ್ಲನೂ ಏನೇನು ಬೇಕಾಗುತ್ತೆ ಸ್ಕೂಲ್ಗೆ ಅಂತೇಳಿದ್ದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಒಂದೊಂದೇ ಕೆಲಸಗಳಿದ್ದೇ ಇರುತ್ತೆ. ಅಲ್ಲೂ ತುಂಬ ಕೆಲಸಗಳಿತ್ತು. ನಾನು ಕೆಲಸ ಮಾಡ್ತಿರುವಾಗ ನಮ್ಮ ಮ್ಯಾಮ್ ಬಂದುಬಿಟ್ಟು, ಮ್ಯಾಮ್ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಮ್ಯಾಮ್ ಅಂತ ಕೇಳಿದಾಗ, ಮ್ಯಾಮ್ ನಿಮ್ಮ ಮಕ್ಕಳ ಪೇರೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ ಗೂಗಲ್ ರಿವ್ಯೂಸ್ ಕೊಟ್ಟಿದ್ದಾರೆ ನೋಡಿ ಮ್ಯಾಮ್ ಅಂತೇಳಿ ತೋರಿಸ್ತಾ ಇದ್ರು. ಆ ಮೆಸೇಜ್ನ ನೋಡಿ ತುಂಬ ಖುಷಿಯಾಗೋಯಿತು. ನನಗೂ ಪ್ರೀತಿ ಕೊಡೋರು ಸಿಕ್ಕಿದಾರಲ್ವ ಅನ್ನೋಷ್ಟು ಖುಷಿಯಾಯಿತು. ಇವತ್ತಿನ ಲಾಗ್ ಇಷ್ಟ ಫ್ರೆಂಡ್ಸ್, ಟಾಟಾ.